ಆರೋಗ್ಯ ಮೇಳ ಮಾಡ್ಬೇಕಂತೇಳಿ MLA ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಯಾವಾಗ ಡೇಟ್ ಕೊಡ್ಬೋದು? ಇಲ್ಲ, ನಾವೇ ಅದು ಮಾಡೋದಕ್ಕೆ ಹೇಳಿದ್ದೀವಿ. ನಮ್ಮ ಇಲಾಖೆಯಿಂದನೂ ಅದನ್ನೊಂದು ಪ್ರೋಗ್ರಾಮ್ ಅದು. ಸೊ ಅದಕ್ಕೆ ಸೌದತ್ತಿಲಿ ಮಾಡೋದಕ್ಕೆ ನಾವು ಹೇಳಿದ್ದೀವಿ. ಸೊ ಅದು ಡೇಟ್ ಅವ್ರು ನಿಗದಿ ಮಾಡಿ ಅದ್ರ ಪ್ರಕಾರ ಈ ತಿಂಗಳು ಅಥವಾ ಈ ತಿಂಗಳು ಕೊನೆಗೆ ಬರ್ತಾರೆ, ಬರೋ ತಿಂಗಳಲ್ಲಿ ಮಾಡಬೇಕಾಗ್ತದೆ. ಸರ್, ಈಗ ಭ್ರೂಣ ಹತ್ಯೆ ಸಂಬಂಧಪಟ್ಟಂಗಾಗ್ಲಿ, ಗರ್ಭಿಣಿಯರ ಹತ್ಯೆಗೆ ಅಂದ್ರೆ ಸಾವಿನ ಸಂಬಂಧಪಟ್ಟಂಗಾಗ್ಲಿ ಸಾಕಷ್ಟು ಜಾಗೃತಿಯನ್ನು ವಹಿಸ್ತಾ ಇದ್ರಿ. ಹೌದು. ಸೊ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇರುವಂತದ್ದು ಕೂಡ ಖುಷಿ. ಪ್ರತಿಯೊಂದು ನಾವು ಅದೇ ಎಲ್ಲೆಲ್ಲಿ ಇದರಲ್ಲಿ ನ್ಯೂನತೆಗಳು ಕಾಣ್ತಾ ಇದೆ, ಮತ್ತೆ ಎಲ್ಲೆಲ್ಲಿ ನಾವು ಅದನ್ನು ತಡೆಗಟ್ಟಬಹುದಾಗಿತ್ತು, ಕೆಲವು ಲೋಪದೋಷಗಳೆಲ್ಲ ಏನಿದೆ ವ್ಯವಸ್ಥೆಯಲ್ಲಿ ಅದೆಲ್ಲವನ್ನು ಕೂಡ ಸರಿಪಡಿಸ್ತಕ್ಕಂಥ ಇನ್ನೂ ಕೂಡ ಕ್ರಮಗಳಾಗ್ತಾ ಇದೆ. ಇನ್ನೂ ಪೂರ್ತಿಯಾಗಿ ಆಗಿಲ್ಲ, ಆದರೆ ಖಂಡಿತವಾಗಿ ಅದ್ರ ಬಗ್ಗೆ ಎಚ್ಚರಿಕೆ ಮತ್ತು ಜಾಗೃತಿ ಮತ್ತು ಎಲ್ಲ ಜವಾಬ್ದಾರಿ ಎಲ್ಲವನ್ನು ಕೂಡ ನಾವು ಹೆಚ್ಚು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೇವೆ. ಮತ್ತು ಪ್ರತಿಯೊಂದು ಸಾವನ್ನು ಕೂಡ ಬಹಳ ಎಲ್ಲೆಲ್ಲಿ ಘಟನೆಗಳಾದಾಗ ಯಾಕಾಯಿತು, ಏನಾಯಿತು, ಅಲ್ಲಿ ಹೇಗೆ ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದಾಗಿತ್ತು, ಇದೆಲ್ಲವನ್ನು ಕೂಡ ನಾವು ಗಮನ ಕೊಡ್ತಾ ಇದ್ದೀವಿ. ಸೊ ಅದರಿಂದ ಅದರ ಒಂದು ಒಳ್ಳೆ ಪರಿಣಾಮ ಇವತ್ತು ಈ ಭ್ರೂಣ ಹತ್ಯೆ ಬಗ್ಗೆ ಮಾಡ್ತಾರೆ. ಭ್ರೂಣ ಹತ್ಯೆ ಮತ್ತು ಬಾಣಂತಿಯರ ಸಾವು ಬಗ್ಗೆ ಹೇಳ್ತಾ ಇರೋದು. ಬಾಣಂತಿಯರ ಸಾವು ಮತ್ತೆ ಭ್ರೂಣ ಹತ್ಯೆ ಎರಡು ವಿಚಾರದಲ್ಲೂ ನಾವು ಗಮನ ಕೊಟ್ಟಿದ್ದೀವಿ. ಅದರಿಂದ ಎರಡರಲ್ಲೂ ನಮಗೆ ಈಗ ಸ್ವಲ್ಪ ನಮ್ಗೆ ಯಶಸ್ಸು ಸಿಗ್ತಾ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಸರ್, ಈಗ ಸದ್ಯಕ್ಕೆ ಈ ಸರ್ಕಾರಿ ಆಸ್ಪತ್ರೆಗಳ ಡಾಕ್ಟರ್ಗಳಿಗೆ ಒಂದು ಚಾಲೆಂಜ್ ಏನಾಗ್ತಾ ಇದೆ ಅಂದ್ರೆ, ಕೊನೆ ಹಂತದಲ್ಲಿ ಪೇಷಂಟ್ ಅಂದ್ರೆ ಖಾಸಗಿ ಹಾಸ್ಪಿಟಲ್ಗಳಿಗೆ ಹೋಗ್ತಾರೆ, ಕೊನೆ ಹಂತಕ್ಕೆ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ. ಅದು ಎಲ್ಲೋ ಒಂದ್ ಕಡೆ ಸರ್ಕಾರಿ ಆಸ್ಪತ್ರೆಗೆ ಹೆಸರುಗಳು ಕೆಟ್ಟಾಗುವಂತದ್ದು. ಸರ್ಕಾರಿ ಆಸ್ಪತ್ರೆಗಳ ಸೇವೆ ನಿಜವಾಗ್ಲೂ ನಮ್ಮ ವೈದ್ಯರು ತುಂಬಾ ಒಳ್ಳೆ ಸೇವೆ ನೀಡ್ತಾರೆ, ಡಾಕ್ಟರ್ಸ್, ನರ್ಸಸ್ ಎಲ್ಲರೂ. ಕೆಲವು ಸಂದರ್ಭದಲ್ಲಿ ಕೆಲವು ಲೋಪದೋಷಗಳು ಇದೆ, ಇಲ್ಲ ಅಂತ ಹೇಳಲ್ಲ, ಆದರೆ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಪೇಷಂಟ್ಸ್ನ ನೋಡ್ತಾರೆ, ಒತ್ತಡದಲ್ಲಿ ಮಧ್ಯದಲ್ಲಿ ಕೆಲಸ ಮಾಡ್ತಾರೆ. ಸೊ ಅದರಿಂದ ನಾವು ಒಂದೊಂದ್ಸಲ ನಾವು ಯಾವುದೋ ಒಂದು ಕೆಲವು ಘಟನೆಗಳಾದಾಗ ಎಲ್ಲೊಂದು ಕಡೆ ಅವ್ರಿಗೆ ನಾವು ಒಂದು ಕೆಟ್ಟ ರೀತಿಯಾಗಿ ನೋಡೋದಕ್ಕೂ ಪ್ರಾರಂಭ ಮಾಡ್ಬಿಡ್ತೀವಿ. ಅದು ಸರಿಯಲ್ಲ. ಯಾಕಂದರೆ ಎಷ್ಟೋ ಕಡೆ ನಾವು ನೋಡಿದ್ರೆ ನಿಜವಾಗ್ಲೂ ಭಾಳಷ್ಟು ಅವರು ಎಲ್ಲ ಒತ್ತಡಗಳ ಮಧ್ಯೆ ಕೆಲಸ ಮಾಡ್ತಾ ಇರ್ತಾರೆ. ಅದರಿಂದ ನಾವು ಅವ್ರಿಗೆ ಇನ್ನೂ ಹೆಚ್ಚು ಉತ್ತೇಜನ ನೀಡಬೇಕು, ಮಾನಸಿಕವಾಗಿ ಮತ್ತು ಎಲ್ಲ ರೀತಿಯಾಗೂ ಅವ್ರಿಗೆ ನಾವು ಧೈರ್ಯ ತುಂಬಬೇಕಾಗ್ತದೆ. ಮತ್ತು ನೀವು ಹೇಳಿದಾಗೆ ಅನೇಕ ಸಲ ಎಲ್ಲ ಏನೂ ಆಗದೇನೆ ಕೊನೆಯ ಹಂತದ ನಮ್ಮ ಹತ್ರ ಬರ್ತಾರೆ. ಅವಾಗ ಅದಾದಾಗ ಅದು ಆಗುವಂಥದ್ದು ಇದೆ. ಅದರಿಂದ ಖಂಡಿತ ನಮ್ಮ ವ್ಯವಸ್ಥೆಗಳು ಸರಿಪಡಿಸ್ಕೊಳ್ಳೋದು ನಮ್ಮ ಪ್ರಯತ್ನ ಅಂತೂ ಇರ್ತದೆ. ಆದರೆ ಅದರ ಅರ್ಥ ನಮ್ಮ ಆಸ್ಪತ್ರೆಗಳು ಸರಿ ಇಲ್ಲ ಅಂತನೂ ಅಲ್ಲ, ಅಥವಾ ನಮ್ಮ ಡಾಕ್ಟರ್ಸು ಸರಿಯಾಗಿ ಕೆಲಸ ಮಾಡ್ತಾರೆ ಅಂತಲ್ಲ, ಕೆಲಸ ಮಾಡ್ತಾ ಇದ್ದಾರೆ. ಅದು ಯಾವಾಗಲೂ ಇಂಪ್ರೂವ್ ಮಾಡೋದಕ್ಕೆ ಒಂದು ಅವಕಾಶ ಇದೆ. ತಾವು ಏನು ಸಚಿವರಾದ್ಮೇಲೆ ಬಹಳಷ್ಟು ಯೋಜನೆಗಳು, ಹೊಸ ಯೋಜನೆಗಳು. ಹೌದು, ಚೆನ್ನಾಗಿ ಆಗ್ತದೆ. ಈಗ ಅನೇಕ ಯೋಜನೆಗಳು, ಈಗ ಡಯಾಲಿಸಿಸ್ ವ್ಯವಸ್ಥೆಗಳೆಲ್ಲ ಇಂಪ್ರೂವ್ ಮಾಡಿದ್ದೀವಿ. ಈಗ ನಮ್ಮ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ, ಅದು ಈಗ ಎಲ್ಲ ತಾಲೂಕುಗಳು ವಿಸ್ತರಣೆ ಮಾಡಬೇಕು ತೀರ್ಮಾನ ಮಾಡಿದ್ದೀವಿ. ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಡೇ ಕೇರ್ ಕೆಮೊಥೆರಪಿ ಸೆಂಟರ್ಗಳನ್ನು ಓಪನ್ ಮಾಡೋದಕ್ಕೆ ಕೂಡ ನಾವು ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಆದಷ್ಟು ಶೀಘ್ರದಲ್ಲೇ ಅದನ್ನು ನಾವು ಪ್ರಾರಂಭ ಮಾಡ್ತೀವಿ. CM ಅವರೇ ಉದ್ಘಾಟನೆ ಮಾಡ್ತಾರೆ. ಮತ್ತು ಬೇರೆ ಬೇರೆ ಈಗ ನಮ್ಮ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್, ಮಾನಸಿಕ ರೋಗದ ಬಗ್ಗೆ ಎಲ್ಲ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇವತ್ತು ನಮ್ಮ ಕಬಿ ಕಾರ್ಯಕ್ರಮವನ್ನು ಸ್ಥಾಪನೆ ಮಾಡಿದ್ದೀವಿ. ಎಲ್ಲ ಮಾಡ್ತಾ ಇದ್ದೀವಿ. ಇನ್ನೂ ನಾವು ಇರುವಂಥ ವ್ಯವಸ್ಥೆಗಳನ್ನು ಇನ್ನು ಚೆನ್ನಾಗಿ ಮಾಡೋದಕ್ಕೆ ನಾವು ಈ ಆಯವ್ಯಯದಲ್ಲೂ ಹೆಚ್ಚು ಸಿಗತ್ತೆ, ಒಂದು ಅವಕಾಶ ಸಿಗತ್ತೆ ಅನ್ಕೊಂಡಿದ್ದೀನಿ. ನೋಡೋಣ. ವೈದ್ಯರ ನೇಮಕ ಅಥವಾ ವೈದ್ಯರ ನೇಮಕ ಹೆಚ್ಚು ಮಾಡೋದಕ್ಕೆ ಕೂಡ ಕೆಲವುದೆಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ CM ಅವರು. ಈಗಾಗಲೇ ಸ್ಪೆಷಲಿಸ್ಟ್ 120 ಜನ, 220 ಡಾಕ್ಟರ್ಸ್ ತಗೊಳ್ಳೋಕೆ ಪರ್ಮಿಷನ್ ಈಗಾಗಲೇ ಕೊಟ್ಟಾಗಿದೆ. ಮತ್ತು ಸುಮಾರು 1,000 ಎಷ್ಟೋ ಇದನ್ನು 1,300 ಈ ನಮ್ಮ PHCಗಳು, ANMಗಳು ಅವನ್ನು ಕೂಡ ತಗೊಳ್ಳೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಮತ್ತು ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ಸ್ ಎಲ್ಲ ನಾವು ಕಾಂಟ್ರಾಕ್ಟ್ ಮೇಲೆ ತಗೊಳ್ಳೋದು ಕೂಡ ಎಲ್ಲ ಹೇಳಿದ್ದೀವಿ. ಎಲ್ಲೆಲ್ಲಿ ವೇಕೆನ್ಸೀಸ್ ಇದೆ CMOಗಳನ್ನ ಫಿಲಪ್ ಮಾಡೋದಕ್ಕೆ. ಆಮೇಲೆ ಈ ಕಾಂಟ್ರಾಕ್ಟ್ ಮೇಲೆ ನಮ್ಮ ಸ್ಪೆಷಲಿಸ್ಟ್ ಏನಿದೆ, ಅದರ ಗೈನಕಾಲಜಿಸ್ಟು, ಇವರಿಗೆಲ್ಲ ಹೆಚ್ಚು ಸ್ವಲ್ಪ, ಯಾಕಂದರೆ ನಾವು ಕರೆದಾಗೆಲ್ಲ ಬರ್ತಾ ಇಲ್ಲ, ಅವರು ಸಂಬಳ ಕಮ್ಮಿ ಇದೆ ಅಂತೇಳಿ ಸಂಬಳವನ್ನು ಹೆಚ್ಚು ಮಾಡೋದು ಕೂಡ ನಮಗೀಗ ಪರ್ಮಿಷನ್ ಸಿಕ್ಕಿದೆ. ಇದೆಲ್ಲ ಮಾಡ್ತಾ ಇದ್ದೀವಿ. ಆದರೆ ಆ CM ಸ್ಥಾನ ಸಿಗುವಂಥದ್ದು ಏನಿದೆ, ಅದು ಬೇರೆ ಹಲವಾರು ರೀತಿಯಾದಂಥ ಒಂದು ಕಾರಣಗಳಿಂದ CM ಆಗುವಂಥದ್ದು. ಸಾಮರ್ಥ್ಯ ಭಾಳಷ್ಟು ಜನರಿಗೆ ಇರ್ತದೆ, ಆದರೆ ಅಲ್ಲಿ ಹೋಗಿ ಕೂತ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶ ಸಿಗಬೇಕಲ್ಲ. ಒಬ್ಬರೇ ಆಗುತ್ತಾನೆ, 30 ಜನ ಮಂತ್ರಿಗಳಾಗ್ಬೋದು, CM ಆಗೋರು ಒಬ್ಬರೇ. ಅದಕ್ಕೋಸ್ಕರ ಅದನ್ನು ಅಷ್ಟು ಸುಲಭವಾಗಿ ಆಗ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗೆಲ್ಲ ಕೂಡಿ ಬಂದಾಗ ಆಗ್ತದೆ. ಅದರಿಂದ ನಾನು ಹೇಳುವಂಥದ್ದು ಇಷ್ಟೇ,
ಈಗ ಒಬ್ರು ಸಿ ಎಂ ಇದ್ದಾಗ ಇನ್ನೊಬ್ರು ಸಿ ಎಂ ಆಗೋದ್ ಬಗ್ಗೆ ಮಾತಾಡೋದು ಅನಾವಶ್ಯಕ. ಸಂಪುಟ ಪುನರ್ರಚನೆ ಬಗ್ಗೆ ಏನಾದ್ರು ಅದು ಅವರೆಲ್ಲ ಇನ್ನು ಸಹ ಹೈಕಮಾಂಡ್ ತೀರ್ಮಾನಗಳು ಮಾಡ್ತಾರೆ. ಅಲ್ಲಿ ಒಂದ್ ಕಡೆ ಏನಂತಾರೆ ವಿರೋಧ ಪಕ್ಷದವರು 2-3 ಮನ ಮಾಡ್ಕೊಂಡಿದ್ರೆ ನೋಡಿ ನಮ್ಮಲ್ಲಿ ಬಣಗಳೇನಿಲ್ಲ. ನೋಡಿ ನಾನು ಹೇಳಿದ ಕೆಲವು ಪ್ರತಿಷ್ಠೆಗಳಿದೆ ಹೊರತು ಬಣ ಅಂತೂ ಏನಿಲ್ಲ. ಬಿಜೆಪಿ ಪಕ್ಷದಲ್ಲಿರುವಂಥದ್ದು ಬೇರೆ, ಅಲ್ಲಿ ಅದು ಪ್ರತಿಷ್ಠೆ ಮತ್ತು ಒಂದು ಭಿನ್ನಾಭಿಪ್ರಾಯಗಳಲ್ಲ, ಅಲ್ಲಿ ಸಂಪೂರ್ಣವಾದಂತ ಬಿರುಕದು ಆಯ್ತಾ. ಮತ್ತು ಒಬ್ರಿಗೆ ಒಬ್ರು ಯಾವ ರೀತಿಯಾಗಿ ಮಾತಾಡಿದ್ದಾರೆ ಅದ್ರ ಬಗ್ಗೆ ನಾವು ಹೋಲಿಕೆನೆ ಮಾಡೋಕ್ಕಾಗಲ್ಲ. ಅದು ಅವರಲ್ಲಾಗಿ ಇರುವಂತ ರಾಜಕಾರಣ ಬೇರೆ. ನಮ್ಮಲ್ಲಿ ಎಲ್ಲ ಚೆನ್ನಾಗಿದ್ದೀವಿ, ಶಾಸಕರು ಕಾರ್ಯಕರ್ತರು ಎಲ್ಲರೂ ಕೂಡ ಏನು ವೈಮನ ಸದಲ ಏನಿಲ್ಲ. ಈ ಕೆಲವು ವಿಷಯದಲ್ಲಿ ಮಾತ್ರ ಸ್ವಲ್ಪ ಪ್ರತಿಷ್ಠೆ ಇಟ್ಕೊಂಡು ಏನೋ ಮಾತಾಡ್ತಾ ಇದ್ದಾರೆ. ಅದನ್ನು ಕೂಡ ಮಾಡಬಾರ್ದು ನಾನು ಹೇಳುವಂಥದ್ದು. ಕಾಂಗ್ರೆಸ್ ಪಕ್ಷ ಆರೋಗ್ಯಕರವಾಗಿದೆ ಅಂತ ಹೇಳಿ ಆರೋಗ್ಯಕರವಾಗಿದೆ. ಯಾಕೆಂದ್ರೆ ರಾಜಕಾರಣದಲ್ಲಿ ನೋಡಿ ಪ್ರತಿಯೊಬ್ಬರು ಒಂದರಲ್ಲೂ ಕೂಡ ಏನಾದ್ರೂ ಒಂದು ಇದ್ದೇ ಇರ್ತದೆ. ರಾಜಕೀಯದಲ್ಲಿ ಇಲ್ಲದೆ ಹೋದ್ರೆ ಮತ್ತೆ ಇನ್ನೆಲ್ಲಿರ್ಬೇಕಿದು? ಇದೆಲ್ಲ ಇದ್ರೇನೆ ರಾಜಕಾರಣ. ಆದ್ರೆ ಅದನ್ನ ಒಂದು ಸೀಮಿತವಾಗಿ ಇರ್ಬೇಕಷ್ಟೇ. ಅದನ್ನ ಖಂಡಿತ ನಮ್ಮ ವರಿಷ್ಠರು ಅದನ್ನ ಒಂದು ಒಳ್ಳೆ ರೀತಿಗೆ ತೀರ್ಮಾನ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಪರಮೇಶ್ವರ್ ಅವರು ಹೋಗ್ತಾ ಇದ್ದಾರೆ ಸರ್. ಭೇಟಿ ಆಗ್ಬೇಕು. ಮತ್ತೆ ನಮ್ಮ ಅಧ್ಯಕ್ಷರಿಗೆ ನಾವು ಹೋಗಿದ್ದು, ನಾವು ಹೋದಾಗ ನಿಮ್ಗೆ ಹೇಳೋದಿಲ್ಲ, ಅವ್ರು ಹೋದಾಗ ಹೇಳ್ತೀರಾ ಅಷ್ಟೇ ನೀವು. ನೋಡಿ ನಾವು ಇದೆಲ್ಲ ಬಹಿರಂಗವಾಗಿ ಮಾತಾಡೋದು ಸರಿಯಲ್ಲ. ಏನೇ ಇದ್ರು ನಮ್ಮ ಪಕ್ಷದ ವರಿಷ್ಠರ ಹತ್ರ ನಾವು ಏನೇನು ಸಮಸ್ಯೆಗಳಿದ್ರೆ ಹೇಳ್ಕೊಳ್ಬೇಕು. ನಾವು ಸಾರ್ವಜನಿಕವಾಗಿ ಚರ್ಚೆ ಮಾಡೋದರಲ್ಲಿ ಯಾವ ಅರ್ಥ ಇಲ್ಲ. ಯಾಕೆ ಈ ಎಲ್ಲ ವಿಷಯಗಳೇನಿದೆ ಅದು ಎಲ್ಲಿ ಯಾವ ಹಂತದಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ಬೇಕು. ಅದರಿಂದ ನಮ್ಮ ಮುಖಂಡರು ಕೂಡ ಈಗಾಗಲೇ ಖರ್ಗೆ ಸಾಹೇಬರು ಹೇಳಿದ್ದಾರೆ ಈ ತರ ಚರ್ಚೆಗಳು ಮಾಡಬೇಡಿ ಅಂತ. ಆದ್ರೂ ಈ ತರ ಚರ್ಚೆಗಳು ಆಗ್ತಾ ಇರುವಂಥದ್ದು ಸರಿಯಲ್ಲ. ಇದೆಲ್ಲ ಆಕ್ಚುಲಿ ನಮ್ಮಲ್ಲಿ ಏನು ಅಂತ ಸಮಸ್ಯೆ ಏನಿಲ್ಲ, ಎಲ್ಲರೂ ನಾವು ಒಂದಾಗೆ ಇದ್ದೀವಿ. ಅದು ಕೆಲವು ಸಣ್ಣ ಪುಟ್ಟ ಒಂದು ಪ್ರತಿಷ್ಠೆಯ ವಿಚಾರಗಳಾಗಿದೆ ಹೊರತು ಬೇರೆ ಇನ್ನೇನೋ ದೊಡ್ಡ ಸಮಸ್ಯೆ ಏನಿಲ್ಲ. ಪಿಸಿಸಿ ಹೆಸರನ್ನ ಉರುಳಿಕೆ ಮಾಡ್ಕೊತಿದ್ದಾರೆ, ಹೇಳ್ತಾರೆ. ಅದೇ ಈ ತರ ಈ ಒಂದು ಪ್ರತಿಷ್ಠೆಯ ಮಾತುಗಳಾಗೋಗಿದೆ. ಅದಕ್ಕೆ ಎಲ್ಲೊಂದ್ ಕಡೆ ಕೂತ ಸರಿಪಡಿಸ್ಕೊಂಡ್ಬಿಟ್ರೆ ಒಳ್ಳೇದಂತ ನಂಗೆ ಅನ್ಸುತ್ತೆ. ಇಲ್ಲದೆ ಹೋದ್ರೆ ಇದೆಲ್ಲ ಸಾರ್ವಜನಿಕವಾಗಿ ಮಾತಾಡ್ಕೊಂಡು ಏನು ಆಗುವಂತದ್ದು ಏನಿಲ್ಲ. ಯಾರು ಚರ್ಚೆ ಆಗ್ತಾ ಇರೋದು ನೋಡಿ, ಇವೆಲ್ಲ ನಾವು ಚರ್ಚೆ. ಈಗ CM ಅವ್ರು ಇದ್ದಾಗ CM ಅವ್ರನ್ನ ತೆಗಿಬೇಕು ಅಂತ ಯಾರು ಹೇಳ್ತಾ ಇದ್ದಾರೆ? ಯಾರು ಹೇಳ್ತಾ ಇಲ್ಲ. CM ಬದಲಾವಣೆ ಆಗ್ಬೇಕು ಅಂತ ಯಾರು ಹೇಳ್ತಾ ಇಲ್ಲ. ಸೊ ಅದ್ರ ಅವಶ್ಯಕತೆನೂ ಆ ಚರ್ಚೆನೇ ಆಗ್ಬಾರ್ದು. ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ, ಆಡಳಿತ ಕೊಡ್ತಾ ಇದೀವಿ. ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮ ಎಲ್ಲೆಲ್ಲೋ ಏನೋ ನೋಡಿ. ರಾಜಕೀಯ ಕ್ಷೇತ್ರ ಸ್ವಲ್ಪ ಇವೆಲ್ಲ ಇದ್ದೇ ಇರ್ತದೆ ಅಲ್ವಾ? ಎಲ್ರಿಗೂ ಆಸೆ ಆಕಾಂಕ್ಷೆಗಳು ಇದ್ದೇ ಇರ್ತದೆ, ಅದು ರಾಜಕೀಯ. ಆದ್ರೆ ಎಲ್ಲ ಇತಿಮಿತಿಯಲ್ಲಿ ಇರ್ಬೇಕಷ್ಟೇ, ಎಲ್ಲಿ ಯಾವ ಚೌಕಟ್ಟಿನಲ್ಲಿ ಏನಂತ.